ಕಾಡಾನೆಗಳ ಉಪಟಳದಿಂದಾಗಿ ಜನ ಮನೆಯಿಂದ ಹೊರ ಬರ್ಲಿಕ್ಕೂ ಕೂಡ ಹೆದರುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕಾಫಿನಾಡಿನಲ್ಲಿ ಮಿತಿ ಮೀರಿದೆ ಕಾಡಾನೆಗಳ ಉಪಟಳ. ಮೂಡಿಗೆರೆ ತಾಲೂಕಿನ ಬಾರದಹಳ್ಳಿ ಗ್ರಾಮದಲ್ಲಿ ಘಟನೆ ನಡೆದಿದೆ. ಯಶವಂತ ಅನ್ನೋರ ಮನೆ ಬಾಗಿಲಿಗೆನೆ ಬಂದ್ ನಿಂತಿದೆ ಕಾಡಾನೆ. ಆನೆ ಬಂದ ದೃಶ್ಯ ಮೊಬೈಲ್ನಲ್ಲಿ ಸೆರೆ ಹಿಡಿದಿದ್ದಾರೆ ಯಶವಂತ್. ಆನೆ ಗ್ರಾಮಕ್ಕೆ ಬಂದ ಹಿನ್ನೆಲೆಯಲ್ಲಿ ಗ್ರಾಮಸ್ಥರಿಗೂ ಕೂಡ ಸಹಜವಾಗಿ ಆತಂಕ. ಮನೆಯಿಂದ ಹೊರಗೆ ಬರೋಕೆ ಜನ ಹಿಂದೇಟ್ ಹಾಕ್ತಿದ್ದಾರಂತೆ. ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ತಾಲೂಕಿನಲ್ಲಿ ನಡೆದಿರೋ ಘಟನೆ. ಯಶವಂತನವರ ಮನೆ ಬಾಗಿಲ ಮುಂಭಾಗದಲ್ಲೇ ಬಂದು ನಿಂತಿದೆ ಕಾಡಾನೆ. ಹೀಗಾಗಿ ಯಾವಾಗ ಆನೆ ದಾಳಿ ಮಾಡುತ್ತೋ ಅನ್ನೋ ಆತಂಕದಲ್ಲೇ ಜನ ದಿನ ಕಳೆಯೋ ಪರಿಸ್ಥಿತಿಯಲ್ಲಿ ಸದ್ಯಕ್ಕಿದೆ. ಒಳ್ಳೆ ಬರುತ್ತೆ. ಒಳ್ಳೆ ಬರುತ್ತೆ. ಒಳ್ಳೆ ಬರುತ್ತೆ. ಕಾಡಾನೆಗಳ ಉಪಟಳದಿಂದಾಗಿ ಜನ ಮನೆಯಿಂದ ಹೊರ ಬರ್ಲಿಕ್ಕೂ ಕೂಡ ಹೆದರುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕಾಫಿನಾಡಿನಲ್ಲಿ ಮಿತಿ ಮೀರಿದೆ ಕಾಡಾನೆಗಳ ಉಪಟಳ. ಮೂಡಿಗೆರೆ ತಾಲೂಕಿನ ಬಾರದಹಳ್ಳಿ ಗ್ರಾಮದಲ್ಲಿ ಘಟನೆ ನಡೆದಿದೆ. ಯಶವಂತ ಅನ್ನೋರ ಮನೆ ಬಾಗಿಲಿಗೆನೆ ಬಂದ್ ನಿಂತಿದೆ ಕಾಡಾನೆ. ಆನೆ ಬಂದ ದೃಶ್ಯ ಮೊಬೈಲ್ನಲ್ಲಿ ಸೆರೆ ಹಿಡಿದಿದ್ದಾರೆ ಯಶವಂತ್. ಆನೆ ಗ್ರಾಮಕ್ಕೆ ಬಂದ ಹಿನ್ನೆಲೆಯಲ್ಲಿ ಗ್ರಾಮಸ್ಥರಿಗೂ ಕೂಡ ಸಹಜವಾಗಿ ಆತಂಕ. ಮನೆಯಿಂದ ಹೊರಗೆ ಬರೋಕೆ ಜನ ಹಿಂದೇಟ್ ಹಾಕ್ತಿದ್ದಾರಂತೆ. ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ತಾಲೂಕಿನಲ್ಲಿ ನಡೆದಿರೋ ಘಟನೆ. ಯಶವಂತನವರ ಮನೆ ಬಾಗಿಲ ಮುಂಭಾಗದಲ್ಲೇ ಬಂದು ನಿಂತಿದೆ ಕಾಡಾನೆ. ಹೀಗಾಗಿ ಯಾವಾಗ ಆನೆ ದಾಳಿ ಮಾಡುತ್ತೋ ಅನ್ನೋ ಆತಂಕದಲ್ಲೇ ಜನ ದಿನ ಕಳೆಯೋ ಪರಿಸ್ಥಿತಿಯಲ್ಲಿ ಸದ್ಯಕ್ಕಿದೆ. ಒಳ್ಳೆ ಬರುತ್ತೆ. ಒಳ್ಳೆ ಬರುತ್ತೆ. ಒಳ್ಳೆ ಬರುತ್ತೆ. ಕಾಡಾನೆಗಳ ಉಪಟಳದಿಂದಾಗಿ ಜನ ಮನೆಯಿಂದ ಹೊರ ಬರ್ಲಿಕ್ಕೂ ಕೂಡ ಹೆದರುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕಾಫಿನಾಡಿನಲ್ಲಿ ಮಿತಿ ಮೀರಿದೆ ಕಾಡಾನೆಗಳ ಉಪಟಳ. ಮೂಡಿಗೆರೆ ತಾಲೂಕಿನ ಬಾರದಹಳ್ಳಿ ಗ್ರಾಮದಲ್ಲಿ ಘಟನೆ ನಡೆದಿದೆ. ಯಶವಂತ ಅನ್ನೋರ ಮನೆ ಬಾಗಿಲಿಗೆನೆ ಬಂದ್ ನಿಂತಿದೆ ಕಾಡಾನೆ. ಆನೆ ಬಂದ ದೃಶ್ಯ ಮೊಬೈಲ್ನಲ್ಲಿ ಸೆರೆ ಹಿಡಿದಿದ್ದಾರೆ ಯಶವಂತ್. ಆನೆ ಗ್ರಾಮಕ್ಕೆ ಬಂದ ಹಿನ್ನೆಲೆಯಲ್ಲಿ ಗ್ರಾಮಸ್ಥರಿಗೂ ಕೂಡ ಸಹಜವಾಗಿ ಆತಂಕ. ಮನೆಯಿಂದ ಹೊರಗೆ ಬರೋಕೆ ಜನ ಹಿಂದೇಟ್ ಹಾಕ್ತಿದ್ದಾರಂತೆ. ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ತಾಲೂಕಿನಲ್ಲಿ ನಡೆದಿರೋ ಘಟನೆ. ಯಶವಂತನವರ ಮನೆ ಬಾಗಿಲ ಮುಂಭಾಗದಲ್ಲೇ ಬಂದು ನಿಂತಿದೆ ಕಾಡಾನೆ. ಹೀಗಾಗಿ ಯಾವಾಗ ಆನೆ ದಾಳಿ ಮಾಡುತ್ತೋ ಅನ್ನೋ ಆತಂಕದಲ್ಲೇ ಜನ ದಿನ ಕಳೆಯೋ ಪರಿಸ್ಥಿತಿಯಲ್ಲಿ ಸದ್ಯಕ್ಕಿದೆ. ಒಳ್ಳೆ ಬರುತ್ತೆ. ಒಳ್ಳೆ ಬರುತ್ತೆ. ಒಳ್ಳೆ ಬರುತ್ತೆ. ಕಾಡಾನೆಗಳ ಉಪಟಳದಿಂದಾಗಿ ಜನ ಮನೆಯಿಂದ ಹೊರ ಬರ್ಲಿಕ್ಕೂ ಕೂಡ ಹೆದರುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕಾಫಿನಾಡಿನಲ್ಲಿ ಮಿತಿ ಮೀರಿದೆ ಕಾಡಾನೆಗಳ ಉಪಟಳ. ಮೂಡಿಗೆರೆ ತಾಲೂಕಿನ ಬಾರದಹಳ್ಳಿ ಗ್ರಾಮದಲ್ಲಿ ಘಟನೆ ನಡೆದಿದೆ. ಯಶವಂತ ಅನ್ನೋರ ಮನೆ ಬಾಗಿಲಿಗೆನೆ ಬಂದ್ ನಿಂತಿದೆ ಕಾಡಾನೆ. ಆನೆ ಬಂದ ದೃಶ್ಯ ಮೊಬೈಲ್ನಲ್ಲಿ ಸೆರೆ ಹಿಡಿದಿದ್ದಾರೆ ಯಶವಂತ್.
ಆನೆ ಗ್ರಾಮಕ್ಕೆ ಬಂದ ಹಿನ್ನೆಲೆಯಲ್ಲಿ ಗ್ರಾಮಸ್ಥರಿಗೂ ಕೂಡ ಸಹಜವಾಗಿ ಆತಂಕ. ಮನೆಯಿಂದ ಹೊರಗೆ ಬರೋಕೆ ಜನ ಹಿಂದೇಟ್ ಹಾಕ್ತಿದ್ದಾರಂತೆ. ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ತಾಲೂಕಿನಲ್ಲಿ ನಡೆದಿರೋ ಘಟನೆ. ಯಶವಂತನವರ ಮನೆ ಬಾಗಿಲ ಮುಂಭಾಗದಲ್ಲೇ ಬಂದು ನಿಂತಿದೆ ಕಾಡಾನೆ. ಹೀಗಾಗಿ ಯಾವಾಗ ಆನೆ ದಾಳಿ ಮಾಡುತ್ತೋ ಅನ್ನೋ ಆತಂಕದಲ್ಲೇ ಜನ ದಿನ ಕಳೆಯೋ ಪರಿಸ್ಥಿತಿಯಲ್ಲಿ ಸದ್ಯಕ್ಕಿದೆ. ಒಳ್ಳೆ ಬರುತ್ತೆ. ಒಳ್ಳೆ ಬರುತ್ತೆ. ಒಳ್ಳೆ ಬರುತ್ತೆ. ಕಾಡಾನೆಗಳ ಉಪ್ಪಟಳದಿಂದಾಗಿ ಜನ ಮನೆಯಿಂದ ಹೊರ ಬರ್ಲಿಕ್ಕೂ ಕೂಡ ಹೆದರುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕಾಫಿನಾಡಿನಲ್ಲಿ ಮಿತಿ ಮೀರಿದೆ ಕಾಡಾನೆಗಳ ಉಪ್ಪಟಳ. ಮೂಡಿಗೆರೆ ತಾಲೂಕಿನ ಬಾರದಹಳ್ಳಿ ಗ್ರಾಮದಲ್ಲಿ ಘಟನೆ ನಡೆದಿದೆ. ಯಶವಂತ ಅನ್ನೋರ ಮನೆ ಬಾಗಿಲಿಗೆನೆ ಬಂದ್ ನಿಂತಿದೆ ಕಾಡಾನೆ. ಆನೆ ಬಂದ ದೃಶ್ಯ ಮೊಬೈಲ್ನಲ್ಲಿ ಸೆರೆ ಹಿಡಿದಿದ್ದಾರೆ ಯಶವಂತ್. ಆನೆ ಗ್ರಾಮಕ್ಕೆ ಬಂದ ಹಿನ್ನೆಲೆಯಲ್ಲಿ ಗ್ರಾಮಸ್ಥರಿಗೂ ಕೂಡ ಸಹಜವಾಗಿ ಆತಂಕ. ಮನೆಯಿಂದ ಹೊರಗೆ ಬರೋಕೆ ಜನ ಹಿಂದೇಟ್ ಹಾಕ್ತಿದ್ದಾರಂತೆ. ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ತಾಲೂಕಿನಲ್ಲಿ ನಡೆದಿರೋ ಘಟನೆ. ಯಶವಂತನವರ ಮನೆ ಬಾಗಿಲ ಮುಂಭಾಗದಲ್ಲೇ ಬಂದು ನಿಂತಿದೆ ಕಾಡಾನೆ. ಹೀಗಾಗಿ ಯಾವಾಗ ಆನೆ ದಾಳಿ ಮಾಡುತ್ತೋ ಅನ್ನೋ ಆತಂಕದಲ್ಲೇ ಜನ ದಿನ ಕಳೆಯೋ ಪರಿಸ್ಥಿತಿಯಲ್ಲಿ ಸದ್ಯಕ್ಕಿದೆ. ಒಳ್ಳೆ ಬರುತ್ತೆ. ಒಳ್ಳೆ ಬರುತ್ತೆ. ಒಳ್ಳೆ ಬರುತ್ತೆ. ಕಾಡಾನೆಗಳ ಉಪ್ಪಟಳದಿಂದಾಗಿ ಜನ ಮನೆಯಿಂದ ಹೊರ ಬರ್ಲಿಕ್ಕೂ ಕೂಡ ಹೆದರುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕಾಫಿನಾಡಿನಲ್ಲಿ ಮಿತಿ ಮೀರಿದೆ ಕಾಡಾನೆಗಳ ಉಪ್ಪಟಳ. ಮೂಡಿಗೆರೆ ತಾಲೂಕಿನ ಬಾರದಹಳ್ಳಿ ಗ್ರಾಮದಲ್ಲಿ ಘಟನೆ ನಡೆದಿದೆ. ಯಶವಂತ ಅನ್ನೋರ ಮನೆ ಬಾಗಿಲಿಗೆನೆ ಬಂದ್ ನಿಂತಿದೆ ಕಾಡಾನೆ. ಆನೆ ಬಂದ ದೃಶ್ಯ ಮೊಬೈಲ್ನಲ್ಲಿ ಸೆರೆ ಹಿಡಿದಿದ್ದಾರೆ ಯಶವಂತ್. ಆನೆ ಗ್ರಾಮಕ್ಕೆ ಬಂದ ಹಿನ್ನೆಲೆಯಲ್ಲಿ ಗ್ರಾಮಸ್ಥರಿಗೂ ಕೂಡ ಸಹಜವಾಗಿ ಆತಂಕ. ಮನೆಯಿಂದ ಹೊರಗೆ ಬರೋಕೆ ಜನ ಹಿಂದೇಟ್ ಹಾಕ್ತಿದ್ದಾರಂತೆ. ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ತಾಲೂಕಿನಲ್ಲಿ ನಡೆದಿರೋ ಘಟನೆ. ಯಶವಂತನವರ ಮನೆ ಬಾಗಿಲ ಮುಂಭಾಗದಲ್ಲೇ ಬಂದು ನಿಂತಿದೆ ಕಾಡಾನೆ. ಹೀಗಾಗಿ ಯಾವಾಗ ಆನೆ ದಾಳಿ ಮಾಡುತ್ತೋ ಅನ್ನೋ ಆತಂಕದಲ್ಲೇ ಜನ ದಿನ ಕಳೆಯೋ ಪರಿಸ್ಥಿತಿಯಲ್ಲಿ ಸದ್ಯಕ್ಕಿದೆ. ಒಳ್ಳೆ ಬರುತ್ತೆ. ಒಳ್ಳೆ ಬರುತ್ತೆ.